ಗುರುಜಿ ಇನ್ನು ವಿಶೇಷ ಮಾಹಿತಿಯನ್ನ ನೀಡ್ತೀನಿ ಸಂಸ್ಕಾರಗಳ ವಿಭಾಗದಲ್ಲಿ ಅಂತ ಹೇಳ್ತಿದ್ರಿ, ಏನ್ ಗುರುಜಿ ಅದು? ನಮ್ಮಲ್ಲಿ ಸಂಸ್ಕಾರ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೆ, ಸಂಸ್ಕೃತಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೆ. ನಮ್ಮಲ್ಲಿ ಸಂಸ್ಕಾರಕ್ಕೆ ಮೊದಲು ಸಂಸ್ಕೃತಿ ಅಂತ ಹೇಳ್ತು, ಅದಕ್ಕೆ ಮೊದಲು ಆಚರಣೆ ಬಹಳ ಮುಖ್ಯ ಅಂತ. ನಮ್ಮ ಹೇಳ ತಾತ ಮುತ್ತಾತನ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದರು, ಅದನ್ನು ಆಧರಿಸಿ ಏನು ಮಾಡಿದ್ರು ಸಂಸ್ಕೃತಿ ಅಂತ ಹೇಳ್ಬಿಟ್ರು. ಇದೇ ನಮ್ಮ ಸಂಸ್ಕೃತಿ ಅಂತ. ಈ ಸಂಸ್ಕೃತಿ ಸಂಪ್ರದಾಯವಾಯಿತು, ಸಂಪ್ರದಾಯ ಸಂಸ್ಕಾರದಲ್ಲಿ ವಿಶೇಷವಾಗಿ ಹೋಯಿತು. ಆ ರೀತಿ ನಮ್ಮ ಸಂಪ್ರದಾಯಗಳು ಹೀಗೆ ಬೆಳ್ಕೊಂಡು ಬಂತು. ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ತಾತ ಹೇಳ್ತಿದ್ರು, ನಮ್ಮ ಸೋದರತೆ ಭಾಳ ಮಡಿ ಒಳ್ಳೆ ಆಚಾರವಂತೆ, ಆಕೆ ಹೇಳ್ತಿದ್ರು ಹೀಗೆ ಮಾಡಬೇಕು ಅಂತ. ಕೆಲವರು ಭಾಳ ಚೆನ್ನಾಗಿ ಈ ಆಚರಣೆನ ಇಟ್ಕೊಂಡವರು ಏನು ಮಾಡ್ತಾರೆ, ತಿಳಿ ಹೇಳೋರು. ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ಮದುವೆ ಮನೆಗೆ ಏನು ಮಾಡೋರು, ನೋಡೆ ನೀನು ಸೊಸೆಗೆ ಹಿಂಗೆ ಹೇಳ್ಕೊಡೆ, ನಿನ್ನ ಮಗಳಿಗೆ ಹಿಂಗೆ ಹೇಳ್ಕೊಡೆ ಅಂತ ಹೇಳಿದಾಗ ದೊಡ್ಡವರು ಹೇಳಿದ್ರು ಅನ್ನೋ ಒಂದು ಪದ್ಧತಿ ಹಾಗೇ ರೂಢಿ ಆಯಿತು. ಇದರಲ್ಲಿ ಇವತ್ತಿನ ದಿವಸ ನಾವು ಸಂಸ್ಕಾರವಂತರಾಗಿರ್ತಕ್ಕಂಥವ್ರು ಏಕಾದಶಿ ನಂತರ ದ್ವಾದಶಿ ಏನು ಹೇಳ್ತಾರೆ, ಏಕಾದಶಿಯಲ್ಲಿ ಉಪವಾಸವನ್ನು ಮಾಡಿರತಕ್ಕಂಥ ವ್ಯಕ್ತಿ, ಉಪಹಾರವನ್ನು ಸ್ವೀಕರಿಸ್ತಕ್ಕಂಥ ವ್ಯಕ್ತಿ ಹಸುವಾದಾಗ ಅವನಿಗೆ ಕಾಗೆ ಕಾವು ಅನ್ನೋಷ್ಟರಲ್ಲಿ ಬಡ್ದು ತಿನ್ಬಿಡ್ಬೇಕು ಅಂತ ಹೇಳ್ತಾನಂತೆ. ಬೆಳಗಿನ ಜಾವ ಬೇಗ ತಿನ್ಬಿಡ್ಬೇಕು. ಇದು ಮದ್ದು ಸಂಪ್ರದಾಯದಲ್ಲಿ ಭಾಳ ಚೆನ್ನಾಗಿ ಹೇಳ್ತಕ್ಕಂಥ ವಿಧಿವಿಧಾನ. ಆದರೆ ಏನು ಅಂದರೆ ಬೆಳಗ್ಗೆ ಬೇಗ ಅಷ್ಟು ಬೇಗ ತಿನ್ನೋದು ಹೇಗೆ ದ್ವಾದಶಿ ಅನ್ನೋತಕ್ಕಂಥ ವಿಚಾರ. ಅದಕ್ಕೆ ಬೆಳಗ್ಗೆ ಬೇಗ ಫಲಹಾರ ಊಟ ಏನೋ ರಾತ್ರಿ ಎಲ್ಲ ಅವನು ಉಪವಾಸ ಮಾಡಿರ್ತಾನೆ, ಹಸುವಾಗಿರುತ್ತೆ ಅಂತ. ಇದನ್ನು ಏನು ಮಾಡೋರು, ಹಿಂದಿನ ದಿವಸ ಶಿವರಾತ್ರಿಯಲ್ಲೂ ಹೀಗೆ ಅಭಿಷೇಕ ಮಾಡಿದ ಮೇಲೆ ರಾತ್ರಿಯೆಲ್ಲ ಅವನು ಉಪವಾಸ ಜಾಗರಣೆ ಮಾಡಿರ್ತಾನೆ. ಬೆಳಗಿನ ಜಾವ ಏನು ಮಾಡ್ತಾನೆ, ಆ ಪ್ರಸಾದವನ್ನು ಅಭಿಷೇಕ ಮುಗೀತು, 4 ಯಾಮ ಪೂಜೆ ಆಯಿತು, ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ನದಿಗೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ರಾತ್ರಿ ಅಭಿಷೇಕ ಮಾಡಿದ್ದೀವಲ್ಲ, ಆ ಗೋಡಂಬಿ, ಆ ದ್ರಾಕ್ಷಿ, ಅದರ ಜೊತೆಗೆ ಫಲತಾಂಬೂಲವನ್ನು ಕೊಟ್ಟ ಹಣ್ಣುಗಳನ್ನು ತಿಂದರೆ ಆನಂದ, ರುಚಿಯೋ ರುಚಿ ಏನಂತೀರಾ, ಅಂಥ ಒಂದು ರುಚಿಯನ್ನು ಸವಿಯಕ್ಕೋಸ್ಕರ ಹಿಂದಿನ ದಿವಸ ಎಲ್ಲ ಉಪವಾಸ ವ್ರತವನ್ನು ಪರಿವರ್ತನೆ ಮಾಡೋದೇ ದ್ವಾದಶಿ ದಿವಸ. ಹಾಗೆ ಈ ಒಂದು ವಿಚಾರದಲ್ಲಿ ನಾವೇನು ಮಾಡ್ತೀವಿ, ಇವತ್ತು ಅನ್ನದ ವಿಚಾರವನ್ನು ಸಂಪ್ರದಾಯ ಸಂಸ್ಕೃತಿಯಲ್ಲಿ ಏನು ಹೇಳ್ತೀವಿ, ಅನ್ನವನ್ನು ಸ್ವೀಕರಿಸಬೇಕಾದ್ರೆ ಪ್ರತಿಯೊಬ್ಬರು ಅನ್ನದ ಕೈಯನ್ನು ಬಹಳ ಚೆನ್ನಾಗಿ ತಿನ್ನಬೇಕು ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ಸಂಸ್ಕೃತಿಯಲ್ಲಿ ಏನು ಹೇಳುತ್ತೆ, ಇವತ್ತು ಊಟವನ್ನು ಮಾಡಬೇಕು ಅಂತ ಹೇಳುತ್ತೆ. ಈ ಊಟ ಮಾಡಬೇಕಾದ್ರೆ ಏಕಾದಶಿ ನಂತರ ತಿನ್ನೋ ದಿವಸ ಬಹಳ ಚೆನ್ನಾಗಿರುತ್ತೆ. ಅನ್ನವನ್ನು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಆ ಭಿಕ್ಷೆಯನ್ನು ಹಾಕಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಸ್ವತಃ ಪೂರ್ಣ ಮಂಗಳ ಕಾಮಾಕ್ಷಿ ಕೃಪಾ ಕಟಾಕ್ಷ ಸಿದ್ಧಿರುತ್ತಂದ ಆ ಪೂರ್ಣವಾಗಿ ತುಂಬಿತು. ಬ್ರಹ್ಮ ಕಪಾಲ ಪರಮೇಶ್ವರ ಇಟ್ಕೊಂಡಿರ್ತಕ್ಕಂಥ ಕಪಾಲ ಪೂರ್ಣವಾಯಿತು. ಅಂದರೆ ಜಗತ್ತಲ್ಲಿ ಅಲೆಮಾರಿ ಆಗಿರತಕ್ಕಂಥ ಪರಮೇಶ್ವರನು, ಎಲ್ಲೂ ಸಂತೃಪ್ತಿ ಆಗದೇ ಇರತಕ್ಕಂಥ ಪರಮೇಶ್ವರನು ಯಾವಾಗ, ಅನ್ನದ ರುಚಿ. ನೋಡಿ, ನಾವೆಷ್ಟೋ ಜನ ಉಪವಾಸ, ನಾನು ಸಾಧಾರಣವಾಗಿ ಅನ್ನವನ್ನು ತಿನ್ನೋದಿಲ್ಲ ಅಂದಾಗ, ವ್ರತವನ್ನು ಮಾಡಿದಾಗ, ದೇವಸ್ಥಾನ ಕ್ಷೇತ್ರಕ್ಕೆ ಹೋದಾಗ ಆ ಪ್ರಸಾದವನ್ನು ಅಲ್ಲಿ ಅನ್ನವನ್ನು ತ್ಯಜಿಸಬಾರ್ದು ಅಂಥೇಳಿ ಕ್ಷೇತ್ರದಲ್ಲಿ ಮಾತ್ರ ತಿಂತೀವಿ. ಯಾತಕ್ಕೆ ಅಂದರೆ ಅನ್ನಪೂರ್ಣೆ ಯಾವತ್ತಾದರೂ ಅನ್ನ ಇವತ್ತು ತ್ಯಜಿಸಿದಾಗ ಮತ್ತೆ ಸಿಗುತ್ತಾಳೋ ಇಲ್ವೋ ಅನ್ನೋ ರೀತಿ ಆಗ್ಬಿಡುತ್ತೆ, ಅಂಥ ಒಂದು ಪರಿಸ್ಥಿತಿ. ಎರಡನೇದು, ಆ ಸ್ಥಳದಲ್ಲಿ ಯಾರು ನಮಗೋಸ್ಕರ ಉಪಹಾರಗಳನ್ನ ಫಲಹಾರಗಳನ್ನ ಮಾಡಿಕೊಡ್ತಾರೆ, ಆಗಲ್ಲ, ಸರಿ ವಿಧಿಲಿಪಿತ ಅಂತ ಹೇಳಿ ಹೇಗೆ ಅನುಕೂಲವೋ ಹಾಗೆ ಅಡ್ಜಸ್ಟ್ ಆಗಿ ಹೊರಟೋಗ್ಬೇಕು. ಅದಕ್ಕೆ ಆ ಪಟ್ಟು ಅಪರಾಧವನ್ನು ಮಾಡದೇ ಇರತಕ್ಕಂಥ ಕ್ಷಮಿಸೋಕ್ಕೆ ಅನ್ನ ಬಹಳ ಮುಖ್ಯ. ನೀವು ನೋಡಿ, ಅನ್ನ ತಿನ್ನಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಅದೇ ಬೇರೆ ತಿನ್ನಬೇಕಾದ್ರೆ ಸಾಕಪ್ಪ ಅನ್ಸುತ್ತೆ. ಅನ್ನ ಅಷ್ಟು ಮೃದು, ಅದರಲ್ಲಿ ಚೆನ್ನಾಗಿ ಮಾಡಿಬಿಟ್ರೆ ಹೂ ಅಂತ ಅನ್ನ ಮಾಡಿಬಿಟ್ರೆ ಅಂತೂ ಆನಂದ. ಅದಕ್ಕೆ ಅನ್ನವನ್ನು ತಿಂದಾಗ ಅನ್ನಪೂರ್ಣೇಶ್ವರಿ ಊಟ ಹಾಕಿದಾಗ ದಯವಿಟ್ಟು ಹೇಳ್ತೇನೆ, ಐಟಮ್ಸ್ ಎಲ್ಲ ಬರುತ್ತೆ ಎಲೆಯನ್ನು ಹಾಕ್ಕೊಂಡು. ಈ ದ್ವಾದಶಿ ಅಂದು ಯಾವ ತಿಳ್ಕೊಳ್ಳಿ, ಏಕಾದಶಿ ನೆಕ್ಸ್ಟ್ ಡೇ ಅಥವಾ ಎಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಅಥವಾ ನಿಮ್ಮನೆಯಲ್ಲಿ ಯಾವುದರ ವಿಶೇಷವಾಗಿ ಹಬ್ಬ ಇದ್ದಾಗ ದಯವಿಟ್ಟು ಕೆಳಗೆ ಕುಕ್ಕರಿಸ್ಕೊಂಡು ತಿನ್ನಿ. ಊಟವನ್ನು ತಿನ್ನೋ ವಿಧಾನ ಕಲ್ತ್ಕೊಳ್ಳಿ ಅಂತ. ಏನು ಮಾಡಬೇಕು, ನಮ್ಮಲ್ಲಿ ಗೊತ್ತಿಲ್ಲದೆ ಆ ಭೂತ ಪ್ರೇತ ಪಿಶಾಚಿಗಳೆಲ್ಲ ಆ ಕಾಲ ಋಷಿಗಳನ್ನು ಹೋಮ ಹವನಗಳು ಮಾಡುವಾಗ ಏನು ಮಾಡ್ತಿದ್ರು, ಮೇಲಿಂದ ಮಾಂಸಾಹಾರಗಳನ್ನು ಬಿಸಾಕೋರು. ಇದೆಲ್ಲ ವಿಘ್ನಗಳಾಗಲಿ, ಇದೆಲ್ಲ ಬಹಿಷ್ಕಾರವಾಗಲಿ, ಇದೆಲ್ಲ ಅಪಪ್ರಂಗಾರ ಆಗಲಿ ಅಂತ ಹೇಳಿದಾಗ ಆ ಪರಿವರ್ತನೆ ಇವನೇನು ಮಾಡೋನು, ಹೀಗೆ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹವಿಸ್ಸನ್ನು ಹಾಕಬೇಕು. ಆ ಸಮಯ ಕರೆಕ್ಟಾಗಿ ಮಾಂಸಾಹಾರ ಬಿಡಬೇಕು. ಈ ರೀತಿ ಮಾಡದಿದ್ದಕ್ಕೆ ಏನು ಮಾಡೋದು, ಅಪಪ್ರೋಕ್ಷೆ ಅಂತ ಹೇಳಿ ಹಾಕ್ಕೊಂಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಹೀಗೆ ಮಾಡ್ಕೊಳ್ಳೋರು. ಆಗ ಈ ಕಡೆ ಇರ್ತಕ್ಕಂಥ ಚಿತ್ರಗುಪ್ತನಿಗೆ ಒಂದು ಅನ್ನ ಸ್ವಲ್ಪ, ಇದೆಲ್ಲ ಬ್ರಾಹ್ಮಣ ತತ್ವದಲ್ಲಿ ಮಾತ್ರ ಇತ್ತು ಅಂತ. ಅಟ್ಲೀಸ್ಟ್ ಬ್ರಾಹ್ಮಣ ತತ್ವ ಇಲ್ಲದೆ ಇದ್ರೂ ನೀವು ಅನ್ನವನ್ನು ಬಡಿಸಿ ತುಪ್ಪವನ್ನು ಹಾಕೋವರೆಗೂ ಇಲ್ಲದೆ ಇದ್ದರೆ ಇಂದ್ರ ನಿಮಗೆ ಒಲಿಯಲ್ಲ ಅಂತ. ಇಂದ್ರ ಅಂದ್ರೇನು, ಇಂದ್ರಿಯ ಕರ್ಮ, ನಮ್ಮ ಇಂದ್ರಿಯಗಳೆಲ್ಲ ನಮ್ಮ ಕಂಟ್ರೋಲ್. ಅದಕ್ಕೆ ನಮ್ಮ ಹೆಸರೇನು ಹೇಳಿ, ನರೇಂದ್ರ ಬಾಬು. ಇಂದ್ರಿಯಗಳೆಲ್ಲ ನನ್ನ ಕಂಟ್ರೋಲ್ ಇದೆ, ಅರ್ಥ ಆಯ್ತಾ? ಹಾಗೆ ಆ ಇಂದ್ರಿಯ ತತ್ವವನ್ನು ನೀವು ನಿಮ್ಮ ಪರಿವರ್ತನೆ ನೀವೇ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಅನ್ನವನ್ನು ತಗೊಳ್ಳಿ,
ಊಟವನ್ನು ಬಡಿಸೋರ್ಗೂ ಅನ್ನಪೂರ್ಣೇಶ್ವರಿನ ಸ್ಮರಣೆ ಮಾಡ್ಕೊಳ್ಳೋರ್ಗೂ ಕಾಯಬೇಕು. ತದನಂತರ ಅನ್ನವನ್ನು ಕಲಿಸ್ಕೊಂಡಿರ್ತಕ್ಕಂಥ ತುಪ್ಪದ ಜೊತೆ ಇಂದ್ರ ಅಲ್ಲೇ ಕೂತಿರ್ತಾನಂತೆ. ಇದು ಈ ತುಪ್ಪದ ಮೇಲೆ ಇಂದ್ರ ಕೂತು. ಕೆಲವರೆಲ್ಲ ಪೂಜೆ ಪುನಸ್ಕರಣೆ ಎಲ್ಲಿ ಯಾರು ದೇವರು ಕೂತಿರ್ತಾರೆ ಅಂತ ಯಾವ ಕಾಮಧೇನು ಹೇಗೆ ಹುಡುಕ್ತೀವಿ ಹಾಗೆ ಆ ದೇವತೆಗಳು ಪಾಯಸನ ಇಲ್ಲೇ ಬಡಿಸ್ಬೇಕು, ಉಪ್ಪನ್ನು ಋಣವನ್ನು ಅಲ್ಲೇ ಬಡಿಸ್ಬೇಕು, ಆ ರೀತಿ ಇರುತ್ತೆ. ಆ ಉಪ್ಪಿನ ಋಣವನ್ನು ತೀರಿಸ್ಕೊಳ್ಳೋದು ಹೇಗೆ? ಈ ರೀತಿ ಎಲ್ಲ ಬಡಿಸಿದಾಗ ಅನ್ನಪೂರ್ಣೇಶ್ವರಿ ಮಧ್ಯೆ ಹಾಕ್ತಾರೆ. ಬ್ರಹ್ಮಸ್ವರೂಪ ಅನುಗ್ರಹ ಸಿದ್ಧಿ ಈ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಅದೆಲ್ಲ ಮಾಡಬೇಕಾಗಿಲ್ಲ, ಅಟ್ಲೀಸ್ಟ್ ಕಾಯಬೇಕು, ಆ ಅನ್ನವನ್ನು ಮುಟ್ಟಬೇಕು. ಅಮ್ಮ ಇವತ್ತಿದೆ ಅನ್ನ ಸ್ಮರಣೆ, ಆ ಅನ್ನವನ್ನು ನಾನು ಇವತ್ತು ತಿಂತಾ ಇದ್ದೀನಿ, ಏಕಾದಶಿ ನಾನೆಲ್ಲ ಉಪವಾಸ ಮಾಡಿಬಿಟ್ಟಿದ್ದೀನಿ, ಇವತ್ತು ನಿನ್ನ ನೋಡ್ತಾ ಇದ್ದೀನಿ, ನಾಳೆ ಮತ್ತೆ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರತಿದಿನ ನಿನ್ನ ದರ್ಶನವಾಗಲಿ, ಪ್ರತಿದಿನ ನನ್ನ ಮನೆ, ನಾನು ಜೀವನ ಏನು ಅಂದರೆ ಬದುಕಕ್ಕೋಸ್ಕರ ತಿಂತಾ ಇದ್ದೀನಿ ಹೊರತು ತಿನ್ನೋಕ್ಕೋಸ್ಕರ ಬದುಕ್ತಾ ಇಲ್ಲ, ಆದರೆ ಆ ಜೀವನ ನಡ್ಕೊಂಡು ಹೋಗಬೇಕು, ಸದಾ ನಿನ್ನ ಸ್ಮರಣೆ ಇರಬೇಕು ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಆ ತುಪ್ಪವನ್ನು ಸ್ವಲ್ಪ ಮಟ್ಟಿಗೆ ಹೀಗೆ ಅಂದ್ಕೊಂಡು ಆ ಅನ್ನಪೂರ್ಣೇಶ್ವರಿನ ಮೊದಲೇ ಸ್ಮರಣೆ ಮಾಡ್ಕೊಂಡು ಎಲ್ಲಿಡಬೇಕು? ಎತ್ಕೊಂಡು ಹೋಗಿ ಕಾಕವಾಹನಗಳಿಗೆ, ಪಿತೃಗಳಿಗೆ, ದೇವತೆಗಳಿಗೆ ಇಡಬೇಕು. ನಾವೆಲ್ಲ ದೇವತೆಗಳಿಗೆ ಇಡ್ತೀವಿ, ಯಾಕಂದರೆ ಬ್ರಾಹ್ಮಣ ತತ್ವದಲ್ಲಿ ಬ್ರಾಹ್ಮಣಾನುಗ್ರಹದಲ್ಲಿ ಇಡ್ತಾರೆ, ಆದರೆ ಬೇರೆಯವರು ಇಡಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವೇನು ಮಾಡಬೇಕು? ಎಲ್ಲರೂ ಹೋಗಿ ಕ್ಷತ್ರಿಯರಾಗಲಿ ಶೂದ್ರರಾಗಲಿ ವೈಶ್ಯರಾಗಲಿ ನೀವೆಲ್ಲ ಮಾಡ್ತಕ್ಕಂಥ ವಿಧಿವಿಧಾನ ಅಂದರೆ ಹೋಟ್ಲಲ್ಲಿ ತಿನ್ನಿ ಅಥವಾ ಒಂದು ಮದುವೆ ಮನೇಲಿ ತಿನ್ನಿ, ಎಲೆ ಮೇಲೆ ತಿನ್ನಿ, ಎಲ್ಲೇ ತಿನ್ನಿ, ಫಸ್ಟು ಒಂದು ತತ್ತನ್ನು ಎತ್ಕೊಂಡು ಹೋಗಿ ಕೈ ತುಂಬ ಹೀಗೆ ತುತ್ತನ್ನು ಇಟ್ಕೊಳ್ಳಿ. ಯಾಕಂದರೆ ನೋಡಿ, ಕೊನೆಗೆ ಚಂದ್ರ, ಸೂರ್ಯ, ಶನಿ, ಗುರು, ಶುಕ್ರ ಇಷ್ಟು ಜನ ಇರ್ತಾರೆ, ಬುಧ ಮತ್ತು ಕುಜ ಅಲ್ಲೇ ಕೂತಿರ್ತಾನೆ. ಇದನ್ನು ಅನ್ನವನ್ನು ಹಾಕಿ ತಗೋಬೇಕು. ಒಂದು ಹಿಡಿ ಪೂರ್ತಿ ಅನ್ನವನ್ನು ತಗೊಂಡು, ಅಮ್ಮ ಅನ್ನಪೂರ್ಣೇಶ್ವರಿ, ನನ್ನ ಕರ್ಮವನ್ನು ಕಳ್ಕೊಳ್ತಕ್ಕಂಥ ಈ ಭೂಮಿಯಲ್ಲಿ ನಾನು ಹುಟ್ಟಿದಾಗ ಈ ಅನ್ನ ನನಗೆ ಇವತ್ತು ಸಾಕ್ಷಿ ರೂಪ, ಅದಕ್ಕೆ ಅನ್ನವನ್ನು ಪರಿವರ್ತನೆ ಋಣ ಸ್ವರೂಪವನ್ನು ನಿನಗೆ ಇಡ್ತಾ ಇದ್ದೀನಿ ಅಂತ ಹೇಳಿ ಮನೆ ಪಿತೃಗಳು ನೆನೆಸ್ಕೊಂಡು ನೀವು ಅಲ್ಲಿಟ್ಟರೆ, ನಾಯಿ ತಿಂದರೆ ನಮ್ಮ ಋಣಗಳು ಹೇಗುತ್ತೆ? ಕಾಳ ಬೇರಂ ದರ್ಶ್ಯಾಮಿ, ಬಹಳ ಸಂತೋಷ. ಕಾಗೆಗಳು ತಿಂದರೆ ಪಿತೃ ಋಣಗಳು ತೀರುತ್ತೆ, ಬಹಳ ಸಂತೋಷ. ಅದು ತೀರಿದ ನಂತರ ನೀವು ಊಟವನ್ನು ಬಂದು ಕೂತ್ಕೊಂಡು ಮಾಡಿದ್ರೆ ಏನು ಆನಂದ ಅಂತೀರ. ತಿನ್ನೋ ವಿಧಿವಿಧಾನ ಕೂಡ ಹೇಗಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸುಮ್ಮನೆ ತಿನ್ನೋದು ಅಂದರೆ ತಿನ್ಬಿಡೋದಲ್ಲ, ಅದನ್ನು ರುಚಿಸ್ಕೊಂಡು ಯಾವ ಬೆರಳನ್ನ ಚಪ್ಪರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಯಾವ ಬೆರಳನ್ನ ನೆಕ್ಕಿದ್ರೆ ಚೆನ್ನಾಗಿರುತ್ತೆ. ಕೆಲವರಿಗೆ ನೆಕ್ಕೋದು ಅಂದರೆ ಅಸಹ್ಯ ಅಂತಾರೆ. ಸುಮ್ಮನೆ ನೆಕ್ಕಬಾರ್ದ್ರೆ, ಹೆಂಗಂದ್ರೆ ಹಿಂಗೆಲ್ಲ ನೆಕ್ಕೊಂಡು ಕೂತ್ಕೊಂಡ್ರೆ ಅಸಹ್ಯನೇ ಆಗೋದು. ಡೀಸೆಂಟಾಗಿ ನೆಕ್ಕಬೇಕು. ಅದು ಹೇಗೆ ಹೇಳ್ಕೊಡ್ತೀನಿ, ಕಾಯ್ತಾ ಇರಿ. ಇವತ್ತಿನ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಮ್ಮ ಸಂಸ್ಕಾರ ಸಂಸ್ಕೃತಿ ತಪ್ಪಾಗಿ ತಿಳ್ಕೊಂಡಿರತಕ್ಕಂಥವ್ರಿಗೆ ಅಭಿಪ್ರಾಯಗಳು ಸರಿ ಮಾಡೋಕ್ಕೆ ಈ ನಮ್ಮ ಬೃಹತ್ ಬ್ರಹ್ಮಾಂಡ. ಅದಕ್ಕೆ ಬ್ರಹ್ಮಲೋಕದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಬ್ರಾಹ್ಮಣನ ಆಗ್ಬೋದು. ಬ್ರಹ್ಮವಿದ್ಯೆಯನ್ನು ಕಲಿತಕ್ಕಂಥದ್ದು ಬಹಳ ದೊಡ್ಡದೇನಲ್ಲ, ಸಣ್ಣದೇ, ಆದರೆ ಆಚರಣೆ ಸಂಸ್ಕೃತಿಯಲ್ಲಿರುತ್ತೆ, ಸಂಪ್ರದಾಯದಲ್ಲಿರುತ್ತೆ. ನಾವು ಹೀಗೆ ಇರಬೇಕು, ಲೋಕವೆಲ್ಲ ಸುಭಿಕ್ಷವಾಗಿರಬೇಕು, ಆಷಾಢ ಮಾಸದ ದೇವಿ ದರ್ಶನ ಆಗ್ತಾ ಇರಬೇಕು. ಭಗವಂತ ಕೃಪಾ ಕಟಾಕ್ಷ ಏಕಾದಶಿ ನಂತರ ಅನ್ನಪೂರ್ಣೇಶ್ವರಿನ ಅನುಗ್ರಹ ಸಿದ್ಧಿ ನಿಮ್ಗಾಗ್ಲಿ ಅಂತ ಹೇಳ್ತಾ ಎಲ್ಲವೂ ಏನಾಗಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ದಾಸವರೇಣ್ಯರು ಹೇಳ್ತಾರಲ್ವಾ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಹಾಗಾಗಿ ತಿನ್ನೋದಂತೂ ತಿಂತೀವಿ, ಆದ್ರೆ ಅದಕ್ಕೂ ರೀತಿ ನೀತಿ ಇದೆ, ಅದರ ವಿಧಾನ ಏನು ಅಂತ ತಿಳಿಸ್ಕೊಡ್ತಾ ಇದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಧಾರ್ಮಿಕ ನೀತಿಯನ್ನ ಗುರೂಜಿ ಕೂಡ ಹೇಳ್ತಾರೆ ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಸಮಯ ಅಂತೂ ಗೊತ್ತೇ ಇದೆಯಲ್ವಾ, ಸರಿಯಾಗಿ 9 ಗಂಟೆಗೆ ನಿಮ್ಮ ಭೇಟಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.